Dear students, welcome to Eju Allrounder ಚಾನೆಲ್. ಇವತ್ತು 6ನೇ ತರಗತಿಯ 2ನೇ ಪದ್ಯ ಟ್ರೀಸ್ ಇದನ್ನು ನೋಡಲಿದ್ದೇವೆ. ಇದರ ಕವಿಗಳು ಶರ್ಲಿ ಬಾಯ್ರ್ ಅವರು ಬರೆದಿರುವ ಅತ್ಯಂತ ಸಿಂಪಲ್ ಪೋಯಮ್, ಸರಳ ಪದ್ಯ ಇದು. Now we will go through it. Trees are for birds, trees are for children. ಈ ಮರಗಳು, ಗಿಡಗಳು ಎನ್ನುವ ಈ ಪದ್ಯದ ಕನ್ನಡ ಅರ್ಥವನ್ನು ಮತ್ತು ಇಂಗ್ಲಿಷ್ ಸಮ್ಮರಿಯನ್ನು ಕೊನೆಯಲ್ಲಿ ಕೊಟ್ಟಿದ್ದೇನೆ, ಅದನ್ನು ನೋಡಿಕೊಳ್ಳಿರಿ. ಟ್ರೀಸ್ ಆರ್ ಫಾರ್ ಬರ್ಡ್ಸ್, ಈ ಗಿಡಗಳು ಪಕ್ಷಿಗಳಿಗಾಗಿ. ಟ್ರೀಸ್ ಆರ್ ಫಾರ್ ಚಿಲ್ಡ್ರನ್, ಗಿಡಗಳು ಮಕ್ಕಳಿಗಾಗಿ. ಟ್ರೀಸ್ ಆರ್ ಟು ಮೇಕ್ ಟ್ರೀ ಹೌಸಸ್ ಇನ್, ಈ ಗಿಡಗಳು ಗಿಡದ ಮೇಲೆ, ಗಿಡದಿಂದ ಮನೆಗಳನ್ನು ಮಾಡಲು ಅಂತ ನಾವು ಅರ್ಥ ಮಾಡಿಕೊಳ್ಬೋದು. ಪಕ್ಷಿಗಳಿಗೆಲ್ಲ ಗಿಡಗಳೇ ಮನೆಗಳು, ಈ ಮರಗಳೇ ಮನೆಗಳು ಪಕ್ಷಿಗಳಿಗೆ. ಹಾಗೆ ಈ ಮರದ ಕಟ್ಟಿಗೆಯಿಂದಲೇ ಮನುಷ್ಯ ಕೂಡ ಮನೆಗಳನ್ನು ಕಟ್ಟಿಕೊಳ್ಳಲು ಸಾಧ್ಯವಾಗ್ತದೆ. ಆದ್ದರಿಂದ ಈ ಮರಗಳೇ ಮನೆಗಳು ಅಂತ. ಟ್ರೀಸ್ ಆರ್ ಟು ಸ್ವಿಂಗ್ಸ್ ಆನ್, ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ನೀವು. ಟ್ರೀಸ್ ಆರ್ ಟು ಸ್ವಿಂಗ್ಸ್ ಆನ್, ಜೋಕಾಲಿ ಆಡಲು, ತೂಗುಯ್ಯಾಲೆ ಆಡಲು ಕೂಡ ಈ ಮರಗಳು ಉಪಯೋಗವಾಗ್ತಾ ಇದ್ದಾವೆ. ಟ್ರೀಸ್ ಆರ್ ಫಾರ್ ದ ವಿಂಡ್ ಟು ಬ್ಲೋ ಥ್ರೂ, ಗಾಳಿ ಬೀಸಲು ಕೂಡ ಈ ಗಿಡಗಳು ಬೇಕು. ಟ್ರೀಸ್ ಆರ್ ಟು ಹೈಡ್ ಬಿಹೈಂಡ್ ಇನ್ ಹೈಡ್ ಆ್ಯಂಡ್ ಸೀಕ್, ನೀವು ಹೈಡ್ ಆ್ಯಂಡ್ ಸೀಕ್, ಕಣ್ಣು ಮುಚ್ಚಾಲೆ ಆಟ ಆಡಲು ಕೂಡ ಈ ಮರಗಳು ಬೇಕು ಅಂತ. ಟ್ರೀಸ್ ಆರ್ ಟು ಹ್ಯಾವ್ ಟೀ ಪಾರ್ಟೀಸ್ ಅಂಡರ್, ಈ ಮರಗಳ ಕೆಳಗೆ ಟೀ ಪಾರ್ಟಿ, ಒಂದು ಚಹಾ ಕೂಟವನ್ನು ಮಾಡಿದರೆ ಮಕ್ಕಳಿಗೆ ಎಷ್ಟೊಂದು ಚಂದವೆನಿಸುತ್ತದೆ. ಆದ ಕಾರಣ ಟ್ರೀಸ್ ಆರ್ ಟು ಹ್ಯಾವ್ ಟೀ ಪಾರ್ಟೀಸ್ ಅಂಡರ್. ನೋಡಿ, ಮರಗಳಿಂದ ಎಷ್ಟೆಲ್ಲ ಉಪಯೋಗವಿದೆ, ಸಂತೋಷವಿದೆ. ಟ್ರೀಸ್ ಆರ್ ಫಾರ್ ಕೈಟ್ಸ್ ಟು ಗೆಟ್ ಕಾಟ್ ಇನ್, ಕೆಲವೊಮ್ಮೆ ನೀವು ಹಾರಿಸುವ ಗಾಳಿಪಟ, ಕೈಟ್ ಅಂದರೆ ನಿಮ್ಗೆ ಗೊತ್ತಿದೆ ಗಾಳಿಪಟ. ದೀಸ್ ಆರ್ ಫಾರ್ ಕೈಟ್ಸ್ ಟು ಗೆಟ್ ಕಾಟ್ ಇನ್, ಕೆಲವೊಮ್ಮೆ ಗಾಳಿಪಟ ಈ ಮರಗಳಲ್ಲಿ ಸಿಕ್ಕೊಳ್ಳುವುದು ಕೂಡ ಉಂಟು. ಟ್ರೀಸ್ ಆರ್ ಟು ಮೇಕ್ ಕೂಲ್ ಶೇಡ್ ಇನ್ ಸಮ್ಮರ್, ಆ ಬೇಸಿಗೆ ಬಿಸಿಲಿನಲ್ಲಿ ಈ ಮರಗಳು ತಣ್ಣನೆಯ ನೆರಳನ್ನು ಕೊಡುತ್ತವೆ. ಟ್ರೀಸ್ ಆರ್ ಟು ಮೇಕ್ ಕೂಲ್ ಶೇಡ್, ತಣ್ಣನೆಯ ನೆರಳನ್ನು ಕೊಡುತ್ತವೆ ಇನ್ ಸಮ್ಮರ್, ಬೇಸಿಗೆಯಲ್ಲಿ. ಟ್ರೀಸ್ ಆರ್ ಟು ಮೇಕ್ ನೋ ಶೇಡ್ ಇನ್ ವಿಂಟರ್, ಚಳಿಗಾಲದಲ್ಲಿ ಯಾವುದೇ ನೆರಳನ್ನು ಮಾಡುವುದಿಲ್ಲ ಅಂತ ಗಿಡಗಳು, ಅಥವಾ ನಮಗೆ ಬೇಕಾಗೂ ಇಲ್ಲ ಅಂತ. ಚಳಿಗಾಲದಲ್ಲಿ ಗಿಡಗಳ ನೆರಳು ಬೇಕಾಗಿಲ್ಲ, ಅವು ನೆರಳನ್ನು ಮಾಡುವುದೂ ಇಲ್ಲ ಅಂತ. ಟ್ರೀಸ್ ಆರ್ ಫಾರ್ ಆ್ಯಪಲ್ಸ್ ಟು ಗ್ರೋ ಆನ್ ಆ್ಯಂಡ್ ಪಿಯರ್ಸ್, ನೋಡಿ, ಮರಗಳು ಹಣ್ಣುಗಳನ್ನು ಕೂಡ ಕೊಡುತ್ತವೆ. ಸೇಬು ಹಣ್ಣು ಕೊಡುತ್ತವೆ, ಸೀಬೆ ಹಣ್ಣು ಕೊಡುತ್ತವೆ. ಆ್ಯಪಲ್ಸ್ ಅಂದರೆ ಸೇಬು ಹಣ್ಣು, ಪಿಯರ್ಸ್ ಅಂದರೆ ಸೀಬೆ ಹಣ್ಣು. ಈ ಮರಗಳಿಂದ ನಮಗೆ ವಿಧ ವಿಧವಾದ ಹಣ್ಣುಗಳು ದೊರೆಯುತ್ತವೆ. ಟ್ರೀಸ್ ಆರ್ ಟು ಚಾಪ್ ಡೌನ್ ಆ್ಯಂಡ್ ಕಾಲ್ ಟಿಂಬರ್ ಅಂತ ಇಲ್ಲಿ ಕವಿ ಹೇಳಿದ್ದಾನೆ. ಆ ಟಿಂಬರ್ ಅಂದರೆ ಕಟ್ಟಿಗೆ, ವಿವಿಧ ಉಪಯೋಗದ ಕಟ್ಟಿಗೆ, ಅದಕ್ಕೆ ಟಿಂಬರ್ ಅಂತೀವಿ ನಾವು. ಮನೆ ಕಟ್ಟಲು, ಪೀಠೋಪಕರಣಗಳನ್ನು ಮಾಡಲು, ಎಲ್ಲ ವಿಧವಾದ ಉಪಯೋಗಕ್ಕೆ ಬರುತ್ತದೆ ಈ ಕಟ್ಟಿಗೆ. ಈ ಮರಗಳನ್ನು ಕತ್ತರಿಸಿ ಈ ಬಹು ಉಪಯೋಗಿ ಕಟ್ಟಿಗೆಯನ್ನು ತೆಗೆಯಲಾಗುತ್ತದೆ. ಟ್ರೀಸ್ ಮೇಕ್ ಮದರ್ ಸೇ, ನಿಮ್ಮ ತಾಯಿ, ಈ ತಾಯಿ ಮರಗಳನ್ನು ನೋಡಿ ಉದ್ಗಾರ ತೆಗಿತಾಳೆ. ವಾಟ್ ಎ ಲವ್ಲಿ ಪಿಕ್ಚರ್ ಟು ಪೇಂಟ್, ಇದು ಚಿತ್ರ ತೆಗೆಯಲು, ಬಣ್ಣ ಹಚ್ಚಲು ಎಷ್ಟೊಂದು ಸುಂದರವಾದ ಚಿತ್ರ ಅಂತ. ಈ ಮರದ ಚಿತ್ರ ಬಣ್ಣ ಹಚ್ಚಲು ಎಷ್ಟೊಂದು ಸುಂದರವಾದ ಚಿತ್ರ ಅಂತ. ಮತ್ತು ತಂದೆ ಉದ್ಗಾರ ತೆಗಿತಾರೆ. ಟ್ರೀಸ್ ಮೇಕ್ ಫಾದರ್ ಸೇ, ವಾಟ್ ಎ ಲಾಟ್ ಆಫ್ ಲೀವ್ಸ್ ಟು ರೇಕ್ ದಿಸ್ ಫಾಲ್, ಎಷ್ಟೊಂದು ವಿಧದ ಎಲೆಗಳು
ಎಷ್ಟೊಂದು ಭಾರಿ ಎಲೆಗಳು, ಈ ಮರವೇ ಬಿದ್ದು ಹೋಗ್ತದೇನೋ ಬಾಗಿದೇನೋ ಅನ್ನುವ ಹಾಗೆ ಎಷ್ಟೊಂದು ಎಲೆಗಳು ಅಂತ ಅಪ್ಪ ತಂದೆ ಉದ್ಗಾರ ತೆಗಿತಾನೆ. ಟ್ರೀಸ್ ಮೇಕ್ ಫಾದರ್ ಸೇ ವಾಟ್ ಎ ಲಾಟ್ ಆಫ್ ಲೀವ್ಸ್. ಎಷ್ಟೊಂದು ಎಲೆಗಳು. ಟು ರೇಕ್ ದಿಸ್ ಫಾಲ್. ಟು ರೇಕ್ ಅಂತಂದರೆ ಬಾಗು, ವಾಲು ಅಂತ, ಬೆಂಡಾಗು ಅಂತ. ಮರಗಳೇ ಎಲ್ಲಿ ಬೆಂಡಾಗಿ ಬಿದ್ದು ಹೋಗ್ತದೇನೋ ಅನ್ನುವಷ್ಟು ಎಲೆಗಳು ಈ ಮರದ ತುಂಬಿವೆ ಅಂತ ತಂದೆ ಉದ್ಗಾರ ತೆಗಿತಾನೆ. ಇಲ್ಲಿಗೆ ಈ ಟ್ರೀಸ್ ಎನ್ನುವ ಒಂದು ಸಿಂಪಲ್ ಪೋಯಮ್, ಸರಳ ಪದ್ಯ ಮುಕ್ತಾಯವಾಯಿತು. ಮತ್ತು ಅದರ ಸಮ್ರಿಯನ್ನು ನೋಡಿ. Summary of the poem Trees. This is a very simple poem written about the usefulness of trees. Trees are very useful to everyone. Birds live on trees. Children love to play in the shade of trees. Children play hide and seek game under the trees. They enjoy tea parties under the shade of trees. Sometimes kites get caught in the trees. In summer, people like to be in the shelter of trees. People cut the trees for timber. Mother always feels that the trees is a good thing to draw and paint. Father feels bad when leaves fall down in autumn. ಮಾರ್ಚ್ ಪದ್ಯದ ವಿವರಣೆ ಹಾಗೂ ಸಮರಿ ಈಗಾಗಲೇ ಲಭ್ಯವಿದ್ದು ವಿದ್ಯಾರ್ಥಿಗಳು ಅದನ್ನು ಕೂಡ ನೋಡಿರಿ. ನಿರಂತರವಾಗಿ ನಮ್ಮ ಎಜು ಆಲ್ರೌಂಡರ್ ಚಾನಲನ್ನು ನೋಡಿರಿ ಹಾಗೂ ಅದರ ಉಪಯೋಗವನ್ನು ಪಡೆಯಿರಿ. ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ವಂದನೆಗಳು.